2028ಕ್ಕಂತೂ ಕಾಂಗ್ರೆಸ್ಸು ಬರಲ್ಲ ಅಂತ ಹೇಳ್ತೀರಿ. 100% ಭಾಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್. ಮನೆ ಹೆಣ್ಣು ಮಕ್ಳಿಗೆ 2,000 ಕೊಟ್ಟಿದ್ದಾರೆ ಸರ್. ಹೆಣ್ಣು ಮಕ್ಳು ರುಚಿಗೆ ನಿಂತ್ಕೊಂಡ್ರೆ ಸಾಕು, ಗೆಲ್ಲಿಸ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅದನ್ನೇ ಹೇಳ್ತಾ ಇದ್ರು, ನಾವು ಗಂಡಸರು ಕೊಡಲ್ಲ ಹೆಂಗಸರಿಗೆ ಕೊಡ್ತೀವಿ ಅಂತ. ಅವ್ರ ಮೇಲೆ ನಂಬಿಕೆ, ನಮಗೆ ಊಟ ಹಾಕ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ ಕರೆಕ್ಟು. ಹೆಣ್ಮಕ್ಳ ಮೇಲೆ ಗ್ಯಾರಂಟಿ ನಂಬಿಕೆ ಇದೆ. ಎಸ್, ಅದಾಗಲೇ ಕೊಟ್ಬಿಟ್ಟವ್ರಲ್ಲ ಸರ್ ಅವರು. ಇವ್ರು ಹಿಂಗೆ ಕೊಡ್ತಾರೆ ಅನ್ನೋದಕ್ಕೆ ತಾನೇ ಅವಾಗ ಅವ್ರು ಓಟ್ ಹಾಕಿರೋದು. ಹೌದು, ಈಗ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹೊಸ್ದಾಗಿ ಏನಾದ್ರು ಕೊಡ್ಬೇಕು ಅವರು. ಇದನ್ನ ಬಿಟ್ಟು ಮತ್ತೆ ಆಡ್ ಮಾಡಬೇಕು, ಎಕ್ಸ್ಟ್ರಾ ಮಾಡಬೇಕು. ಮತ್ತೆ ಹಳೇದೇ ಕೊಟ್ಕೊಡೋಗಿದಂತೆ ಕೊಡಲ್ಲ. ಅದಕ್ಕೆ ಕೂಲಿ ಕೊಟ್ಬಿಟ್ಟವ್ರಲ್ಲ ಸರ್ 5 ವರ್ಷಕ್ಕೆ. ನೀವೇನ್ ಸರ್ ಈಗ ಕೊಡ್ತಿರೋದಕ್ಕೆ ಓಟ್ ಹಾಕಿದ್ದಾರೆ. ಈಗ ನಾನು ಹೇಳೋದು ಕೇಳಿ ಸರ್. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಕಾರ್ಪೊರೇಷನ್ ನಿಂತ್ಕೋತೀನಿ, ಆಶ್ವಾಸನೆ ಕೊಡ್ತೀನಿ, ಹೌದು ಅಲ್ವಾ? ಹೌದು. ಅದನ್ನ ಈಡೇರಿಸ್ತೀನಿ, ಮುಗಿದೋಯ್ತಾನೆ. ನೆಕ್ಸ್ಟ್ ಟೈಮ್ ಬಂದಾಗ ಓದ್ಸಲೇ ಆಶ್ವಾಸನೆ ಅಂದ್ರೆ ಕಪ್ ಎಲ್ಲ ಕುಡಿತಾರೆ ನನಗೆ. ಈಗೇನ್ ಮಾಡ್ತೀಯ ಹೇಳೋ ಅಂತ. ಅದು 5 ವರ್ಷದ ಆಯ್ತು, ಆಗ ಕೋಲಿ ಕೊಟ್ಟಿದ್ದಾಯ್ತು, ಮುಗಿದೋಯ್ತು. ಅದ್ರ ಜೊತೆಗೆ ಇನ್ನೇನ್ ಕೊಡ್ತೀಯ ಹೇಳು? ಈಗೇನ್ ಮಾಡ್ತಿದ್ಯಾ ಹೇಳಿ ಅಂತಾರೆ. ಅಂದ್ರೆ ಆ 5 ಜೊತೆಗೆ ಈಗ ಮತ್ತೇನು ಎಕ್ಸ್ಟ್ರಾ ಕೊಡ್ತೀಯಾ? ಹೌದು, ಅದು ಕೋಟ್ ಹಾಕ್ತೀನಿ. ಹೌದು. ಅವಾಗ ಡಿ ಕೆ ಅವರು ಮತ್ತೆ 5 ಪ್ಲಾನ್ ಮಾಡ್ಬೇಕು, ಇಲ್ಲ ಬಿಜೆಪಿ ಇನ್ನೊಂದಷ್ಟು ಪ್ಲಾನ್ ಮಾಡ್ಬೇಕು. ಹಿಂಗಾಗತ್ತೆ ನಿಮ್ಗೆ ಎಲ್ಲ ಹೇಳಿದ್ದು. ಅಬಿಬಿ ಪಿಕ್ಚರ್ ಬಾಕಿ, ಇನ್ನು ಪಿಕ್ಚರ್ ಬಾಕಿ ಇದೆ. ಇದು ರೈಟ್ ನ್ಯೂಸ್.